ಹಲೋ ಆರ್ಟ್ ಲವರ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಬೇಸಿಕ್ಸ್ ಲೈನ್ಸ್ಗಳನ್ನು ಸ್ಟಡಿ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಲೈನ್ಸನ್ನು ಯಾವ ರೀತಿ ಡ್ರಾ ಮಾಡಬೇಕು, ಯಾವ ರೀತಿ ನಾವು ಪೆನ್ಸಿಲನ್ನು ಗ್ರಿಪ್ ಅಥವಾ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಕಂಟ್ರೋಲ್ ಅಂದರೆ ನಮ್ಮ ಪೆನ್ಸಿಲ್ ನಮ್ಮ ಮಾತು ಕೇಳಬೇಕು, ನಾವು ಪೆನ್ಸಿಲ್ ಮಾತು ಅದು ಕೇಳೋದು. ಪೆನ್ಸಿಲ್ ಕಂಟ್ರೋಲ್ ಈಸ್ ಇಂಪಾರ್ಟೆಂಟ್ ಇನ್ ಡ್ರಾಯಿಂಗ್. ನಾವು ಈ ವಿಡಿಯೋದಲ್ಲಿ ಕಂಟ್ರೋಲ್ ಯಾವ ರೀತಿ ಮಾಡಬೇಕು, ಪೆನ್ಸಿಲ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಈ ಥರ ನಾವು ಬಾಕ್ಸ್ ಹಾಕ್ಕೊಂಡು ಯಾವ ರೀತಿ ನಮ್ಮ ಪೆನ್ಸಿಲ್ನ ನಮ್ಮ ಗ್ರಿಪ್ನಲ್ಲಿ ಇಟ್ಟು ನಾವು ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಥರ ನಾವು ಬಾಕ್ಸ್ಗಳನ್ನ ಅಥವಾ ಯಾವ ರೀತಿ ಈ ಥರ ಸರ್ಕಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಯಾವಾಗಲೂ ಸರ್ಕಲ್ ಆಗ್ತಾ ನಾವು ನಮ್ಮ ಡ್ರಾಯಿಂಗನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಈಗ ಬೇಸಿಕಲ್ಲಿ ಬಿಗ್ನರ್ಸ್ ಮಾಡುವಂಥ ಒಂದು ಪ್ರಾಬ್ಲಮ್ ಏನಂದರೆ ಯಾವುದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ಪ್ರಾಕ್ಟೀಸ್ ಇದ್ರೇ ಡ್ರಾಯಿಂಗ್ಗಳು ತುಂಬ ಅಕ್ಯುರೇಸ್ ಆಗಿ ತುಂಬ ಕಂಟ್ರೋಲಲ್ಲಿ ಸಿಗ್ತಾ ಈ ಥರ ನಾವು ಡ್ರಾಯಿಂಗನ್ನು ಕ್ರಿಯೇಟ್ ಮಾಡೋದು. ಈ ಒಂದು ಕರ್ವ್ ಆ ಬಾಕ್ಸಲ್ಲಿ ಮಾತ್ರ ಸೀಮಿತವಾಗಿ, ಆ ಬಾಕ್ಸ್ನಲ್ಲಿ ನಾವು ಯಾವಾಗಲೂ ಕರ್ವ್ ಲೈನ್ಸ್ಗಳನ್ನ ಆ ಬಾಕ್ಸ್ ಹೊರಗಡೆ ಯಾವುದು ಪೆನ್ಸಿಲ್ ಹೊರಗಡೆ ಬರೆದಿರೋಂಥದ್ದೇ ನಾವು ಬಾಕ್ಸ್ಗಳಲ್ಲಿ ಈ ರೀತಿ ಕರ್ವ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಬಿಗ್ನರ್ಸ್ಗೆ ಪ್ರಾಕ್ಟೀಸ್ ಯಾವುದಕ್ಕೆ ಬೇಕಂದರೆ ಪ್ರಾಕ್ಟೀಸ್ ಈ ಲೈನ್ಸ್ಗಳು ನಾವು ಕಾನ್ಫಿಡೆಂಟಾಗಿ ಅದೇ ಒಂದು ಬಾಕ್ಸ್ನಲ್ಲಿ ಅಥವಾ ಅದೇ ಒಂದು ಸ್ಕ್ವೇರ್ನಲ್ಲಿ ನಾವು ಲೈನ್ಸ್ಗಳನ್ನು ನಾವು ಯಾವಾಗಲೂ ನಾವು ಡ್ರಾ ಮಾಡಬೇಕಾಗುತ್ತೆ. ಈ ಕಾನ್ಫಿಡೆನ್ಸ್ ಲೈನ್ಸ್ಗಳನ್ನೋದೇ ಇದೊಂದು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಾನ್ಫಿಡೆಂಟಾಗಿ ನಾವು ಲೈನ್ಸ್ಗಳನ್ನು ಅಥವಾ ಕಾನ್ಫಿಡೆಂಟಾಗಿ ನೋಡಿ ಈ ಸರ್ಕಲ್ನ ನಾನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ದೀನಿ. 4 ಪಾಯಿಂಟ್ಸಲ್ಲಿ ಈಗ ನೋಡಿ ಲೈನ್ಸ್ಗಳನ್ನು ನಾನು ಈ ಪಾಯಿಂಟಿಗೆ ತೊಗೊಂಡ್ಬಂದು ಟಚ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ನಿಮ್ಮ ಯಾವುದೇ ಒಂದು ಡ್ರಾಯಿಂಗ್ ಕ್ರಿಯೇಟ್ ಆಗುತ್ತೆ. ಆದರೆ ಇದು ಒಂದು ಪ್ರಾಕ್ಟೀಸ್ ಕೂಡ ಆಗುತ್ತೆ. ಪೆನ್ಸಿಲ್ ಗ್ರಿಪ್, ಪೆನ್ಸಿಲ್ ಯಾವಾಗಲೂ ಲೂಸ್ ಹಿಡಿದುಕೊಂಡು ನಾವು ಲೈನ್ಸ್ಗಳನ್ನು ಡ್ರಾ ಮಾಡಬೇಕಾಗುತ್ತೆ. ನಾವು ಪೆನ್ಸಿಲ್ ಯಾವಾಗಲೂ ಆರ್ಶ್ ಆಗಿ ಪೆನ್ಸಿಲ್ನ ಯೂಸ್ ಮಾಡೋದು ಇದು ಅವಶ್ಯಕತೆ ಇರೋದಿಲ್ಲ. ನಮ್ಮ ಪೆನ್ಸಿಲ್ ತುಂಬ ಲೈಟಾಗಿ ಪೆನ್ಸಿಲ್ನ ನಾವು ಸುಮ್ಮನೆ ಸ್ಟ್ರೋಕ್ ಲೈನ್ಸ್ಗಳನ್ನು ಹಾಕ್ತಾ ಇರಬೇಕು. ಈ ರೀತಿ ಲೈನ್ಸ್ ಹಾಕೋದ್ರಿಂದ ನಮ್ಮ ಲೈನ್ಸ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂದರೆ ಲೈನ್ಸ್ಗಳು ಮಾಡೋದ್ರಿಂದ ನಾವು ಯಾವುದಾದ್ರೂ ಲ್ಯಾಂಡ್ಸ್ಕೇಪ್, ನೇಚರ್, ಪೋರ್ಟ್ರೇಟ್, ಪೆನ್ಸಿಲ್ ಶೇಡಿಂಗ್ ಯಾವುದೇ ಮಾಡಲಿ ಅಕ್ಯುರೇಸಿ ನಮ್ಮ ಡ್ರಾಯಿಂಗ್ ತುಂಬ ನೀಟಾಗಿ ಕಂಡುಬರುತ್ತೆ. ಈ ಸರ್ಕಲ್ ನಾನು ಏರ್ಸ್ ಯಾವ ರೀತಿ ನಾವು ಡಿಸೈನ್ಸ್ ಮಾಡ್ಬೋದು ಅನ್ನೋದು ತೋರಿಸ್ತೀವಿ. ಏರ್ಸ್ ನಾವು ಎರಡೂ ರೀತಿಯಲ್ಲಿ ನಾವು ಶೇಡ್ಸ್ ಮಾಡ್ತಾ ಲೈನ್ಸ್ಗಳನ್ನು ಡ್ರಾ ಮಾಡ್ತಾಯಿದ್ರೆ ಒಂದು ಡ್ರಾಯಿಂಗ್ ಕ್ರಿಯೇಟ್ ಆಗುತ್ತೆ. ಇದು ನೋಡಿ, ನಾವು ಈ ರೀತಿ ನೀವು ಲೈನ್ಸ್ ಹಾಕೋದ್ರಿಂದ ನಿಮ್ಮ ಲೈನ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆಗೋದ್ರಿಂದ ನಿಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಡ್ರಾಯಿಂಗ್ ಇಂಪ್ರೂವ್ ಆದರೆ ನೀವು ಒಳ್ಳೆಯ ಡ್ರಾಯಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನೀವು ಲೈನ್ಸ್ಗಳನ್ನು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಕರ್ವಲ್ಲಿ ಇದೆ, ಇದು ಸ್ವಲ್ಪ ಕರ್ವ್ ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ರೀತಿ ಇಲ್ಲಿ ನೋಡಿ 2 ಸೈಡ್ನ ನಾನು ಲೈನ್ಸ್ಗಳಿಂದ ನಾನು ಈ ಒಂದು ಸರ್ಕಲ್ನ ಫಿಲ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಈ ರೀತಿ, ಒಂದು ಸೈಡ್ ನೋಡಿ ಇನ್ನೊಂದು ರೀತಿ ನಾನು ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ನಾನು ಲೈನ್ಸ್ಗಳನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಏರ್ಸ್ ನಾವು ಯಾವುದಾದ್ರೂ ಪೋರ್ಟ್ರೇಟ್ ಮಾಡುವಾಗ ನಮ್ಮ ಕೈ ತುಂಬ ಫ್ರೀಯಾಗಿ ಕಾನ್ಫಿಡೆಂಟಾಗಿ ಲೈನ್ಸ್ಗಳನ್ನು ಡ್ರಾ ಮಾಡಿದಾಗ ಅದೊಂದು ಏರ್ ಅಥವಾ ಏನಾದರೂ ಕ್ರಿಯೇಟ್ ಆಗುತ್ತೆ. ನೀವು ಇದೇ ರೀತಿ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ನೀವು 2 days 3 days ಪ್ರಾಕ್ಟೀಸ್ ಮಾಡಿ ಬಿಡೋದಲ್ಲ. ಎವ್ರಿ ಡೇ ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು. 2 days 3 days ಪ್ರಾಕ್ಟೀಸ್ ಮಾಡಿ ನೀವು ಬಿಡೋದ್ರಿಂದ ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗೋದಿಲ್ಲ. ನೀವು ಈ ರೀತಿ ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮ್ಮ ಡ್ರಾಯಿಂಗ್ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಕರ್ವ್ ಲೈನ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ರೀತಿ ನಾವು ಡಿಸೈನ್ಸ್ ಕ್ರಿಯೇಟ್ ಆಗುತ್ತೆ. ಡಿಸೈನ್ಸ್ ಕ್ರಿಯೇಟು ಕೂಡ ಆಗುತ್ತೆ, ನಮ್ಮದೊಂದು ಪ್ರಾಕ್ಟೀಸ್ ಕೂಡ ಆಗುತ್ತೆ.
ಈ ರೀತಿ ನೀವು ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ಶೇಡಿಂಗ್ ಮೆಥಡ್ ಅಥವಾ ನೀವು ಒಂದು ಲೈನ್ಸ್ಗಳ ಒಂದು ಅಕ್ಯುರೇಸಿ ನಿಮ್ಮ ಡ್ರಾಯಿಂಗಲ್ಲಿ ನೀವು ನೋಡ್ತೀರ. ಈ ರೀತಿ ನೀವು ಲೈನ್ಸ್ಗಳನ್ನು ಫ್ರೀ ಹ್ಯಾಂಡಾಗಿ ಕೊಟ್ಟಿರುವಂಥ ಸರ್ಕಲ್ ಒಳಗೇನೆ ಲೈನ್ಸ್ಗಳನ್ನು ಹಾಕೋದು, ಅದು ಒಂದು ಪೆನ್ಸಿಲ್ ಕಂಟ್ರೋಲ್ ಅಂತ ಇದಕ್ಕೆ ನಾವು ಹೇಳೋದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ವಿಚ್ ಈಸ್ ಆರ್ಟ್ ವಿತ್ ಪ್ರಮೋದ್.